ಇದು ಸಿನಿಮಾ ಕಥೆನೂ ಮೀರಿಸುವಂಥ ಸಸ್ಪೆನ್ಸ್ ಥ್ರಿಲ್ಲರ್. ಬೆಸ್ಟ್ ಫ್ರೆಂಡ್ಗೆ ಟಾಟಾ ಮಾಡಿ ಕೋಟಿ ಕೋಟಿ ದುಡ್ಡಿನ ಜೊತೆ ಕಳಚಿಕೊಂಡಿದ್ದಂಥ ಐನಾತಿ ಮತ್ತೊಬ್ಬನ ಜೊತೆ ಊರೂರಿಸುತ್ತಾ ಇದ್ದ. ಕೋಟಿ ಕೋಟಿ ಕಾಂಚಾಣ ಕಾರ್ ಡಿಕ್ಕಿಯಲ್ಲೇ ಇತ್ತು. ಮನ್ಸಲ್ ಭಯ, ಟೆನ್ಷನ್ ಫ್ರೀ ಆಗೋಕೆ ಕೈನಲ್ಲಿ ಬಿಯರ್ ಬಾಟಲ್. 3 ದಿನ ನಿದ್ದೆ ಸ್ನಾನಾನೂ ಇಲ್ಲದೆ ಕೋಟಿ ಜೊತೆ ಕಳೆದ ಕುಬೇರರ ಕಥೆ ಕೊನೆಗೇನಾಯ್ತು ಗೊತ್ತಾ? ಕಂತೆ ಕಂತೆ ಕಾಂಚಾಣ, ಗರಿಗರಿ ನೋಟು. ಅಷ್ಟಕ್ಕೂ ಈ ನೋಟಿನ ಮೇಲೆ ಕೈ ಇಟ್ಟು ಲಾಕ್ ಆದವನೇ ಮಂಜುನಾಥ್. ದೇವರ ಹೆಸರಿಟ್ಕೊಂಡಿರೋ ಈ ಆಸಾಮಿ ಮಾಡಿದ್ದು ದೇವರು ಮೆಚ್ಚದ ಕೆಲ್ಸ ಬಿಡಿ. ಈಗ ಅದೇ ದೇವರು ಮಾಡಿದ ತಪ್ಪಿಗೆ ಜೈಲೂಟ ತಿನ್ನೋ ಭಾಗ್ಯ ಕೊಟ್ಟಿದ್ದಾನೆ. ಈಗ ಮೇನ್ ಕಥೆಗೂ ಬರೋ ಮುನ್ನ ಒಂದು ಮುಖ್ಯವಾದ ವಿಷಯ ಕೇಳಿ. ಆವತ್ತು ಮಾರ್ಚ್ 28 ಸವಿತಾ ಅನ್ನೋ ಮಹಿಳೆ ರಾಕೇಶ್ ಎಂಬಾತನಿಗೆ ಸೈಟ್ ಮಾರಾಟ ಮಾಡಿದ್ರು. ರಿಜಿಸ್ಟ್ರೇಷನ್ ಕೂಡ ಆಯ್ತಂತೆ. ಇದನ್ನ ಡೀಲ್ ಮಾಡಿದ್ದೆ ಈ ಸುಕುಮಾರ್ನ ಕರೆದ ರಾಕೇಶ್ ಫುಲ್ ಕ್ಯಾಶ್ ಕೊಟ್ಟು ಸೆಟಲ್ಮೆಂಟ್ ಮಾಡಿದ್ದ. ಆ ದುಡ್ಡನ್ನ ಕಲೆಕ್ಟ್ ಮಾಡೋಕೆ ಹೋದಾಗ ಸುಕುಮಾರ್ ಇದೇ ಮಂಜುನಾಥ್ನನ್ನು ಜೊತೆಗೆ ಕರ್ಕೊಂಡು ಹೋಗಿದ್ದ. ಇಲ್ಲಿಂದ ಈ ಕಥೆಗೆ ಮಂಜುನಾಥ್ ಒಂದು ಟ್ವಿಸ್ಟ್ ಕೊಡ್ತಾನೆ. ಸೀನ್ 1, ಕಾರ್ ಡಿಕ್ಕಿಯಲ್ಲಿ ಕೋಟಿ ಕೋಟಿ, ಮನದಲ್ಲಿ ಶುರು ಆಸೆ. ಎಸ್, ಕೋಟಿ ಕೋಟಿ ಕಲೆಕ್ಟ್ ಮಾಡಿ ಬ್ರೋಕರ್ ಸುಕುಮಾರ್ ಹಾಗೂ ಮಂಜುನಾಥ್ ಕಾರಲ್ಲಿ ಜುಮ್ ಅಂತ ಹೊರಟಿದ್ರು. ಆಗ ಸುಕುಮಾರ್ 1 ಲಕ್ಷ ಡೆಪಾಸಿಟ್ ಮಾಡೋಕೆ ಅಂತ ಎಟಿಎಂ ಬಳಿ ಕಾರ್ ನಿಲ್ಸಿ ಅದರಿಂದ ಇಳಿದಿದ್ದ. ಈ ಟೈಮ್ಗೆ ಕಾಯ್ತಿದ್ದ ಮಂಜುನಾಥ್ ಗೆಟ್ ಸೆಟ್ ರೆಡಿ ಅಂತ ಕೋಟಿ ಕೋಟಿ ದುಡ್ಡಿದ್ದ ಕಾರ್ನೊಂದಿಗೆ ಅಲ್ಲಿಂದ ಜೂಟಾಗ್ಬಿಟ್ಟ. ಸೀನ್ 2, ಮತ್ತೊಂದು ಕಾರಿಗೆ ಹಣ ಶಿಫ್ಟ್ ಮಾಡಿದ ಮಂಜುನಾಥ್. ಬಳಿಕ ಬನಶಂಕರಿ ಬಳಿ ಮಧ್ಯ ರೋಡ್ನಲ್ಲಿ ಫುಲ್ ಸ್ಪೀಡ್ ಆಗಿ ಇನೋವಾ ಕಾರ್ನಿಂದ ತನ್ನದೇ ಸ್ವಿಫ್ಟ್ ಕಾರಿಗೆ ಹಣ ತುಂಬಿಸ್ಕೊಂಡ. ನಂತರ ಕಗ್ಲಿಪುರದ ಕೃಷ್ಣಕುಮಾರ್ಗೆ ಫೋನ್ ಮಾಡಿ ಅವನನ್ನು ಕಾರ್ನಲ್ಲಿ ಕೂರಿಸ್ಕೊಂಡ. ಸೀನ್ 3, ಕಾರಲ್ಲೇ ಪಾರ್ಟಿ, ಟೆನ್ಷನ್ ಮರೆಯೋಕೆ ಕಿಕ್ ಏರಿಸ್ಕೊಂಡ್ರು. ಮುಂದೆ ಇವರ ಕಾರು ತಿರುಗಿದ್ದು ನಾಗಮಂಗಲಕ್ಕೆ. ಬೆಳಗ್ಗೆ ಫುಲ್ ರೌಂಡ್ಸ್ ಹಾಕಿದ್ದ ಇಬ್ಬರು ಮಾರ್ಚ್ 29ರ ರಾತ್ರಿ ಢಾಬಾದಲ್ಲಿ ಎಣ್ಣೆ ಖರೀದಿ ಮಾಡಿ ಕಾರಲ್ಲೇ ಕೂತು ಎಣ್ಣೆ ಹೊಡೆದ್ರು. ಅಷ್ಟೇ ಅಲ್ಲದೆ ಕೃಷ್ಣಕುಮಾರ್ ಅದ್ಯಾರಿಗೋ ಕರೆ ಮಾಡಿ ಮಾತನಾಡಿದ್ದ. ಇತ್ತ ಸುಕುಮಾರ್ ಅದಾಗ್ಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ಪೊಲೀಸರು ಇಬ್ಬರ ನಂಬರ್ನ ಕಾಲ್ ರೆಕಾರ್ಡ್ ಹಾಕಿದ್ರು. ಕೃತ್ಯಕ್ಕೂ ಮುನ್ನ ಮಂಜುನಾಥ್ ಪದೇ ಪದೇ ಕೃಷ್ಣಕುಮಾರ್ಗೆ ಕರೆ ಮಾಡಿದ್ದ. ಇದೇ ಆಧಾರದಲ್ಲಿ ಇಬ್ಬರ ನಂಬರ್ ಸಿಡಿಆರ್ ಹಾಕಿದ್ರು. ಕೃಷ್ಣಕುಮಾರ್ ಕರೆ ಮಾಡಿದ್ದ ವ್ಯಕ್ತಿಯನ್ನ ಸಂಪರ್ಕ ಮಾಡಿದಾಗ ಆತ ಕೊಟ್ಟ ಮಾಹಿತಿ, ಟವರ್ ಡಂಪ್ ಲೊಕೇಶನ್ ಎರಡೂ ಮ್ಯಾಚ್ ಆಗಿತ್ತು. ಇಷ್ಟೆಲ್ಲ ಆಗುವಷ್ಟರಲ್ಲಿ ಮಾರ್ಚ್ 30ರ ರಾತ್ರಿ ಆಗಿತ್ತು. ಅಷ್ಟೊತ್ತಿಗಾಗ್ಲೇ ಫುಲ್ ಟೈಟ್ ಆಗಿದ್ದ ಅಣ್ಣಂದ್ರು ಮಳವಳ್ಳಿಗೆ ಬಂದಿದ್ರು. ಆಮೇಲೆ ಪಕ್ಕಾ ಟೈಮ್ ನೋಡ್ಕೊಂಡು ಪೊಲೀಸರು ಇಬ್ಬರನ್ನು ಲಾಕ್ ಮಾಡಿದ್ರು. ಸದ್ಯ ಆರೋಪಿಗಳಿಂದ 2 ಕೋಟಿ 20 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಒಟ್ನಲ್ಲಿ 72 ಗಂಟೆಯಲ್ಲಿ 230 ಕಿಲೋಮೀಟರ್ ಕಾರ್ನಲ್ಲೇ ವಾಸ್ತವ್ಯ ಹೂಡ್ತಾ ಓಡಾಡಿದ್ದ ಆರೋಪಿಗಳು ಹಣದೊಂದಿಗೆ ಗೋವಾಗೆ ಪರಾರಿಯಾಗೋಕೆ ಪ್ಲಾನ್ ಮಾಡಿದ್ರು. ಅತ್ತ ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸರು ಐಟಿ ಇಡಿಗೆ ಲೆಟರ್ ಬರೆದಿದ್ದಾರೆ. ಈ 2 ಕೋಟಿಯ ಮೂಲ ಕಂಡುಹಿಡಿಯೋಕೆ ಮುಂದಾಗಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.